ಮುಂಬರುವ ಲೋಕಸಭಾ ಚುನಾವಣೆಯ ದೃಷ್ಟಿಯಿಂದ ಪಕ್ಷದ ಸಂಘಟನೆಯನ್ನು ಮತ್ತಷ್ಟು ಬಲಿಷ್ಠಗೊಳಿಸುವಂತಹ ನಿಟ್ಟಿನಲ್ಲಿ ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷದ ಕಾರ್ಮಿಕ ಶಕ್ತಿ ಘಟಕದ ಬಳ್ಳಾರಿ ನಗರ ಮತ್ತು ಗ್ರಾಮಾಂತರ ಪದಾಧಿಕಾರಿಗಳ ನೇಮಕ ಮಾಡಿ ಆದೇಶ ಪ್ರತಿ ವಿತರಣೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಸಮಾವೇಶವನ್ನು ಉದ್ದೇಶಿಸಿ ಮಾತನಾಡಿದ ಪಕ್ಷದ ಅಧಿನಾಯಕಿ ಲಕ್ಷ್ಮೀ ಅರುಣ ಅವರು ಪಕ್ಷದ ಸಂಘಟನೆಗೆ ಹೆಚ್ಚಿನ ಆದ್ಯತೆ ನೀಡಲು ಸೂಚಿಸಿದರು. ಪಕ್ಷದ ಮುಖಂಡರಿಗೆ, ಕಾರ್ಯಕರ್ತ ಬಂಧುಗಳಿಗೆ ಎಲ್ಲರಿಗೂ ನನ್ನ ಎರಡು ಕೈಗಳನ್ನು ಜೋಡಿಸಿ ತಲೆ ಬಾಗಿ ತಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕ ನಮಸ್ಕಾರಗಳನ್ನ ಹೇಳ್ತಾ ಇದ್ದೇನೆ ಬಂಧುಗಳೇ. ಇವತ್ತು ಜನಾರ್ದನ್ ರೆಡ್ಡಿ ಅವರು ಒಂದು ವಿಷಯ ಹೇಳ್ತಾ ಇದ್ರು, ನಾವು ಯಾವ ಪಕ್ಷ ಆದ್ರೂ ಆಯ್ಕೆ ಮಾಡ್ಕೋಬಹುದು, ಅದು ಕಾಂಗ್ರೆಸ್ ಅವರು ಆಗ್ಬೋದು, ಬಿಜೆಪಿ ಆಗ್ಬೋದು, ಯಾವುದೇ ಆದ್ರೂ ರಾಜೇಶ್ ಅವ್ರ ತಂದೆ ಅವ್ರೇನ್ ಆಯ್ಕೆ ಮಾಡ್ಕೊಂಡಿದಾರೋ ಅದು ನಾವು ಬಿಡೋಣ. ಆದ್ರೆ ಅವರು ಯಾವಾಗ್ಲೂ ಜನಾರ್ದನ್ ರೆಡ್ಡಿ ಅವರನ್ನ ಅಣ್ಣ ಅಂತಾನೆ ಕರಿತಾ ಇದ್ರು. ಅವರು ಕಾರ್ಮಿಕರಿಗೋಸ್ಕರ ಎಷ್ಟೋ ತ್ಯಾಗ ಮಾಡಿದ್ದಾರೆ. ಆಟೋ ಡ್ರೈವರ್ಗಳಿಗೋಸ್ಕರ ಅವ್ರು ಇರೋವರೆಗೂ, ಅವ್ರ ಶಕ್ತಿ ಇರೋವರೆಗೂ ಎಷ್ಟೋ ಕಷ್ಟಪಟ್ಟು ಎಲ್ಲ ಸಾಧನೆ ಮಾಡಿದ್ದಾರೆ. ಅದೇ ರೀತಿಯಲ್ಲಿ ಇವತ್ತು ರಾಜೇಶ್ ಅವರು ಮಾಡಬಹುದು, ವ್ಯಾಪಾರ ಬೇರೆ ಬೇರೆ ಮಾಡಬಹುದು. ಆದ್ರೆ ಅದು ಅಲ್ಲದೆ ಅವ್ರ ತಂದೆ ಹಾದಿಯಲ್ಲೇ ಅವರು ನಡ್ಕೊಂತ ಬರ್ತಾ ಇದ್ದಾರೆ. ಆದ್ರೆ ಅವರಿಗೆ ನಮ್ಮ ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷದಲ್ಲಿ ಸೇರಿದ್ದಾರೆ ಅಂದ್ರೆ ಅವ್ರಿಗೆ ಕಷ್ಟ ಕೊಡಬೇಕು ಅಂತ ಒಬ್ಬ ಅನಿರೀಕ್ಷಿತವಾಗಿ ಬಂದಿರುವ ಒಬ್ಬ ಹುಡುಗ ಇವತ್ತು ಏನು ಶಾಸಕ ಆಗಿದಾನೋ ಅಂದ್ರೆ ಇವತ್ತು ಅಧಿಕಾರ ಇರುತ್ತೆ, ನಾಳೆ ಹೋಗುತ್ತೆ. ರಾಜಕೀಯದಲ್ಲಿ ಇವು ಸರ್ವಸಾಮಾನ್ಯ. ಅದು ಗೊತ್ತಿಲ್ಲದೆ ಒಬ್ಬ ಹುಡುಗ ಇವತ್ತು ರಾಜೇಶ್ ಅವ್ರಿಗೆ ಸಾಕಷ್ಟು ಕಷ್ಟ ಕೊಟ್ಟಿದ್ದಾನೆ ಅಲ್ಲ ರಾಜೇಶ್? ಅದಕ್ಕೆ ಪಾಪ ನಮ್ಮ ಜಿಲ್ಲಾ ಅಧ್ಯಕ್ಷರಾಗಿರುವ ಶೇಖರ್ ಅವರು ಅವ್ರಿಗೆ ಸಹಕಾರ ಕೊಟ್ಟು ನಮ್ಮ ಬಳ್ಳಾರಿ ಜಿಲ್ಲಾ ಅಧಿಕಾರಿಗಳು ಮತ್ತು ನಮ್ಮ ಬಳ್ಳಾರಿ ಪೊಲೀಸ್ ವರಿಷ್ಠಾಧಿಕಾರಿಗಳ ಸಹಕಾರದೊಂದಿಗೆ ಇವತ್ತು ಸಮಸ್ಯೆ ಸಾಲ್ವ್ ಆಗಿದೆ. ನಮ್ಮ ಸಮಸ್ಯೆ ಎಲ್ಲ ಸಾಲ್ವ್ ಆಗಿದೆ. ಆದರೆ ಮುಂದಿನ ದಿನಗಳಲ್ಲಿ ಏನು ನಮ್ಮ ಕಾರ್ಮಿಕ ಘಟಕ ಇದೇನೋ, ಯಾವುದೇ ಆದ್ರೂ ಆಟೋ ಚಾಲಕರಾದ್ರೂ ಯಾವುದೇ ಕಾರ್ಮಿಕ ಘಟಕ ಇದ್ರೇನು ನಾವೆಲ್ಲರೂ ನಮ್ಮ ಪಕ್ಷದ ಪರವಾಗಿ ನಿಮ್ಮ ಜೊತೆ ನಾವಿರ್ತೀವಂತ ಇವತ್ತು ಮಾತು ಕೊಡ್ತಾ ಇದ್ದೇನೆ ಬಂಧುಗಳೇ.